ಪೊಲೀಸ್ ಅವ್ರಿಗೆ ವೈಟ್ ಕಲರ್ ಹೆಲ್ಮೆಟ್ ಇರುತ್ತೆ, ಹಾಕೋದು ಕಾಕಿ ಡ್ರೆಸ್ ಆದ್ರೂ ವೈಟ್ ಕಲರ್ ಹೆಲ್ಮೆಟ್ ಇರುತ್ತೆ. ಯಾಕೆ ಗೊತ್ತಾ ಹೆಲ್ಮೆಟ್ ಹಾಕಿರೋದು? ಯಾರಾದ್ರೂ ಬಂದು ಹೊಡೆದು ಬಿಟ್ರೆ ತಲೆ ಸೇಫ್ಟಿ ಆಗಿರ್ಲಿ ಅಂತ. Around 6-7 elephants. You can do activities with them. You can bath them and feed them. You can ride them like that. ನೀವು ನೋಡ್ಬೋದು, ನೋಡ್ಕೊಂಡು ಆಕ್ಟಿವಿಟೀಸ್ ಏನಾದರೂ ಮಾಡ್ತೀನಿ ಅಂದರೆ ಅದಕ್ಕೆ ಇಷ್ಟ ಆಗ್ಬೋದು. ಸರ್ ನೋ ವಿಡಿಯೋ ನೋ ಫೋಟೋ ಸರ್. ಎಲ್ಲಾದ್ರೂ ನೋಡಿದ್ರ ಎಷ್ಟು ಚಿಕ್ಕದಾಗಿದೆ. ಎಲ್ರಿಗೂ ಮತ್ತೊಮ್ಮೆ ಶ್ರೀಲಂಕಾ ಕೊಲಂಬೋ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ. ಇವತ್ತು ನಾವು ಬಂದಿರೋದಾದ್ರೂ ಎಲ್ಲಿ ಅಂತ ನೋಡೋದಾದ್ರೆ ಗಂಗಾರಾಮಯ್ಯ ದೇವಸ್ಥಾನ. ಸೊ ಇದು ಬಂದು ಕೊಲಂಬೋದಲ್ಲಿ ಅತ್ಯಂತ ಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇದು ಶ್ರೀಲಂಕಾದ ಪುರಾತನ ಬೌದ್ಧ ದೇವಸ್ಥಾನವಾಗಿದೆ. ಇದರ ಸ್ಥಾಪನೆ 19ನೇ ಶತಮಾನದ ಕೊನೆಯಲ್ಲಿ ಹಿಕ್ಕಾಡುವೆ ಶ್ರೀ ಸುಮಂಗಲ ನಾಯಕ ತೇರೋ ಎಂಬ ಪ್ರಸಿದ್ಧ ಜ್ಞಾನಿ ಸನ್ಯಾಸಿ ನಡೆಸುತ್ತಿದ್ದರು. ಇದರ ಪಕ್ಕದಲ್ಲೇ ಬೈರಾ ಸರೋವರ ಅನ್ನೋದಿದೆ. ಸೊ ಇಲ್ಲಿ ಒಂದು ಗ್ರಂಥಾಲಯ ಕೂಡ ಇದೆ, ನೀವು ನೋಡ್ತಿರ್ಬೋದು. ಮಠ ಒಂದಿದೆ. ಈ ಪ್ರದೇಶನ ಮಾರಾಟ ಮಾಡೋದಕ್ಕೆ ಡಾನ್ ಬ್ಯಾಸ್ಟಿಯನ್ ದಿ ಸಿಲ್ವಾ ಜಯಸೂರ್ಯ ಗುಣವರ್ಧನೆ ಅಂತ 19th ಸೆಂಚುರಿ ಅಂದರೆ 19ನೇ ಶತಮಾನದಲ್ಲಿ ದೇಗುಲ ನಿರ್ಮಿಸುವ ವ್ಯಾಪಾರಿಯಾಗಿರುತ್ತಾರೆ. ಈ ದೇವಸ್ಥಾನದಲ್ಲಿ ಶ್ರೀಲಂಕಾ, ಇಂಡಿಯಾ, ಥೈಲ್ಯಾಂಡ್, ಚೈನಾ ಇಲ್ಲಿ ದೇವರ ಪವಾಡ ಪ್ರದರ್ಶಿಸುವ ಮ್ಯೂಸಿಯಂ, ಪುಸ್ತಕಾಲಯ, ವಸತಿ ಕೋಣೆ, ಪೈರಿವೇನ, ಪೂಜಾ ಮಂದಿರ, ಬೋಧಿ ದ್ರಾಕ್ಷಿ ಮತ್ತು ಅಪೂರ್ವ ವಿದ್ವಾಂಸರು ಹಾಗೂ ಶಿಕ್ಷಣ ಕೇಂದ್ರಗಳು ಸಹಿತ ವಿವಿಧ ಕಟ್ಟಡಗಳಿವೆ. ಗಂಗಾರಾಮಯ್ಯದ ಪ್ರಸಿದ್ಧ ಗೌರವಾನ್ವಿತ ಭಿಕ್ಷುಗಳು ಮತ್ತು ಮುಖ್ಯ ಪ್ರವೀಣರು ಇದ್ದರು. ಉದಾಹರಣೆಗೆ ವನರತ್ನಾಲಯ ಶ್ರೀ ಧರ್ಮರಾಯ ತೇರೋ, ಬಸಕುಡ್ವಾ ಶ್ರೀ ಸುಬುತ್ತಿ ತೇರೋ ಮತ್ತು ಗಲ್ಬೋಡ ಜ್ಞಾನಿಸ್ಸರ ತೇರೋ. ಇವರು ಈ ದೇವಮಂದಿರವನ್ನು ಕೇವಲ ಆರಾಧನಾ ಸ್ಥಳವೇ ಅಲ್ಲದೆ ಜ್ಞಾನ ಕೇಂದ್ರ ಹಾಗೂ ಸಾಂಸ್ಕೃತಿಕ ಕೇಂದ್ರವಾದಂತೆ ರೂಪಾಂತರಗೊಳಿಸಿದರು.
ಈಗ ಗಲ್ಬೋಡ ಜ್ಞಾನಿಸ್ಸರ ತೇರೋ ಗಂಗಾರಾಮಯ್ಯ ದೇವಸ್ಥಾನದ ಪ್ರಧಾನ ಭಿಕ್ಷು ಮತ್ತು ಮುಖ್ಯಸ್ಥರಾಗಿದ್ದಾರೆ. ಅವರು ಬರಬೇಕಾದ ವೃದ್ಧಾಶ್ರಮ, ತಂತ್ರಜ್ಞಾನದ ಶಾಲೆ ಮತ್ತು ಅನಾಥಾಶ್ರಮಗಳ ಸಹಾಯ ಮಾಡುತ್ತಿದ್ದಾರೆ. ಇಲ್ಲಿ ಬೆಳ್ಳಿ ಮತ್ತು ತಾಮ್ರಲೋಹದ ಪಲ್ಲಕ್ಕಿ, ಅಂಬಾರಿ, ಸಿಂಹಾಸನ, ದಂಡಿಗೆಗಳು, ಶಿವಪಾರ್ವತಿ ಮತ್ತು ನಂದಿ ಹಸುಕರು ಕಾಣಿಸುವ ತಾಮ್ರಲೋಹದ ಶಿಲ್ಪಗಳು, ಪಂಚಲೋಹದ ವಸ್ತುಗಳಲ್ಲಿ ಶಿವಪಾರ್ವತಿ, ಗಣೇಶ, ದುರ್ಗಾದೇವಿ, ಸರಸ್ವತಿ, ಲಕ್ಷ್ಮಿ, ವಿಷ್ಣು, ನರಸಿಂಹ ಮತ್ತು ಇತರ ದೈವಿಕ ವಿಗ್ರಹಗಳು ಕಾಣಿಸಿಕೊಳ್ಳುವುದು. ಮಾಡ್ತಾವ ಪಾಪ ಗಾಳಿ ನೋಡ್ತಾವನೆ ನಮಸ್ಕಾರ ಮಾಡ್ತಾನಲ್ಲ ಅವನು ದೇವ್ರ ಥರ ಯಾರನ್ನ ಅವ್ರ ಕಡೆಯವ್ರು ಅನ್ಕೊಂಡ್ಬಿಡ್ತಾರೆ, ಹೇ ನೀನು ವಿಡಿಯೋ ಮಾಡೋ, ನೀನು ಪಕ್ಕ ಹಂಗೆ ಇದೆಯಾ. ಇವರು ಬೌದ್ಧ ಪ್ರಥಮ ಭಿಕ್ಷುಗಳಲ್ಲಿ ಒಬ್ಬ ಮಹಾನಾಯಕರು ಅಂತ ಹೇಳ್ಬೋದು. ಕಮಿಂಗ್ ಲೇಟ್. ಇವರು ಬೇಬಿ ಬುದ್ಧ ಪ್ರಿನ್ಸ್ ಸಿದ್ಧಾರ್ಥ ಗೌತಮ. ಸೊ ತಾವರೆ ಮೇಲೆ ನಿಂತಿದ್ದಾರೆ ಪ್ಯೂರಿಟಿ ಅಂಡ್ ಡಿವೈನ್ಗೋಸ್ಕರ. ಈ ಆನೆ ಹಿಂದೂ ಹಾಗೂ ಬೌದ್ಧ ಧರ್ಮಗಳ ಮಧ್ಯೆ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾದ್ರೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ, ವಿಸ್ಡಮ್ ಅಂಡ್ ರಾಯಲ್ಟಿ.
ಅಬ್ಬಬ್ಬಾ, ಬಜಾಜ್ ಪ್ಲಾಟಿನಾ ಇಲ್ಲಿ ಓಡ್ತಾ ಇದೆ ನೋಡು ಗುರು, ಎಷ್ಟು ಸೂಪರ್ ಆಗಿದೆ. ಪೆಟಾ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಒಳ್ಳೆ ದುಡ್ಡು ತಗೊಂಡೋಗ್ಬೇಕು. ಇಲ್ಲೇ ನಾವು ಕರೆನ್ಸಿ ಕನ್ವರ್ಟ್ ಮಾಡ್ಕೊಳಕ್ ಬಂದಿದ್ದ ಜಾಗ. ಅವ್ರ ಮುಖ ತೋರಿಸ್ಬಾರ್ದು, ಅದಕ್ಕೆ ಬ್ಲರ್ ಮಾಡಿದೀನಿ. ಟುಕ್ಟುಗಳ ಎಲ್ಲ ಕಲರ್ಗಳು ಇದೆ ಇಲ್ಲಿ, ಗ್ರೀನು, ಬ್ಲೂ, ರೆಡ್, ಯಾವ ಕಲರ್ ಆದರೆ ಆ ಕಲರ್ ಓಡಿಸ್ಬೋದಂತೆ. ಸೊ ಇಲ್ಲಿ ಯಾರು ಮಾನಿಟರ್ ಮಾಡಲ್ಲ ಕಲರ್ಸ್ ಬಗ್ಗೆ, ಇಂಡಿಯಾದಲ್ಲಿ ಮಾನಿಟರ್ ಮಾಡ್ದಂಗೆ. ಸೊ ಅದೊಂದು ಇವ್ರಿಗೆ ಅಡ್ವಾಂಟೇಜು. ಅದಕ್ಕೆ ಎಲ್ಲ ವೆರೈಟೀಸ್ ಆಫ್ ಕಲರ್ ನೋಡ್ತಿರ್ಬೋದು. ನೋಡಿ ಎಲ್ಲ ಇದೆ, ರೆಡ್, ಬ್ಲೂ, ಗ್ರೀನು. ಸೂಪರ್, ತುಂಬ ನೀಟಾಗಿ ಇಟ್ಕೊಂಡಿದ್ದಾರಪ್ಪ ಶ್ರೀಲಂಕಾದಲ್ಲಿ. ಜಾಗ ಅಂತೂ ತುಂಬ ನೀಟಿದೆ. ಯಾ For Pinnavela elephant orphanage, there are two times to see the elephants because Okay. they are going for baths. And morning 10, evening 4. ಓಕೆ. Right, so that is actually operated by the public sector, Sri Lankan public sector, right? Alright. And there are some private orphanages like Millennium. There are around 6-7 elephants. You can do activities with them, ಓಕೆ. like you can bath them and feed them, you can ride them like that. ಓಹೋ, ನೈಸ್. So now we are going to Millennium. Prices actually same, $20. Okay. Right, but at the public one, you can see the elephants. That's only. You cannot do any activities. ಅದೇ ಬೆಸ್ಟ್ ಅಲ್ಲೇನಾ? ಹಾಂ, ಸೂಪರ್. ಸೊ ಕೇಳೋದಲ್ಲ ಸ್ನೇಹಿತರೆ, ಎಕ್ಸ್ಪ್ಲೈನ್ ಮಾಡಿದ್ದು ಕ್ಲಿಯರ್ ಆಗಿ ಹೇಳ್ತೀನಿ. ನೀವು ನೋಡ್ಬೋದು, ನೋಡಿಕೊಂಡು ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತೀನಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಆಗ್ಬೋದು. ಸೊ ಅದಕ್ಕೆ ತಿನ್ಸೋದಾಗಲಿ, ಗೀನ್ ಏನಾದರೂ ಇರುತ್ತಲ್ಲ, ಆ ಥರ ತಿನ್ಸೋದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಬಾತ್ ಮಾಡಿಸ್ತಾ ಅಂದರೆ ಸ್ನಾನ ಮಾಡಿಸ್ತಾ ಇರ್ತಾರೆ, ಅದನ್ನು ನೋಡ್ಬೋದು. ಅದು ಬಿಟ್ಟರೆ ನಿಮಗೆ ರೈಡ್ ಮಾಡ್ತೀನಿ ಮತ್ತು ಇನ್ನೇನಾದರೂ ಆ್ಯಕ್ಟಿವಿಟೀಸು ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಎಸ್ಪೆಷಲಿ ಇಂಡಿಯಾದಿಂದ ಏನಾದರೂ ನೀವೇನಾದರೂ ಶ್ರೀಲಂಕಾಕ್ಕೆ ಬಂದರೆ ಸಪ್ರೇಟಾಗಿ ಚಾರ್ಜಸ್ ಇರುತ್ತೆ. ಆಲ್ರೆಡಿ ನಾವು ಎಕ್ಸ್ಪೀರಿಯೆನ್ಸು ತೊಗೊಂಡಿದ್ದೀವಿ ನೆನ್ನೆ ನೈಟು, ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಬನ್ನಿ, ಆಗಿದ್ರೆ ಮುಂದಕ್ಕೆ ಹೋಗೋಣ. ಬಟ್ ಇಲ್ಲಿ ಜನ ಕೆಳಗಡೆ ನಿಂತ್ಕೊಂಡು ಟ್ರಾಫಿಕ್ ನೋಡಿಕೊಂಡೆ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ನೋಡಿ. ಯಾಕೆ ಗೊತ್ತಾ ಹೆಲ್ಮೆಟ್ ಹಾಕಿರೋದು? ಯಾರಾದರೂ ಬಂದು ಹೊಡೆದ್ಬಿಟ್ರೆ ತಲೆ ಸೇಫ್ಟಿ ಆಗಿರಲಿ ಅಂತ. ಜೋಕ್ಸ್ ಅಪಾರ್ಟ್ ಗೊತ್ತಿಲ್ಲ ನನಗೆ, ನಾನು ರಿಸರ್ಚ್ ಮಾಡ್ಬಿಡ್ಬೇಕಾದ್ರೆ ಇನ್ಫಾರ್ಮ್ ಮಾಡ್ತೀನಿ ಯಾಕೆ ಹಾಕ್ತಾರೆ ಹೆಲ್ಮೆಟ್ ಅಂತ. ಸರ್, ವೈ ಡು ದೇ ವೇರ್ ಹೆಲ್ಮೆಟ್ ಸಿಟಿ ಟ್ರಾಫಿಕ್ ಪೊಲೀಸ್? The traffic police usually wearing helmets when they come to the road. Why is that so? Why is that so? That is there. I think that's inside the rule, I guess. No, but Some of them they are not wearing, but see everyone wearing the. Actually, traffic police is we can identify with the white color belt and white color helmet. Okay. So that is your attire actually. That is the way. So that's as per rule, as per Sri Lanka Yes. police rule. Okay. Thank you, sir. ಬಜಾಜ್ ಡಿಸ್ಕವರ್ ಶ್ರೀಲಂಕಾದಲ್ಲಿ ಸೂಪರ್. ಅಲ್ಸ್ನ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚಿಕ್ಕದಾಗಿದೆ, ಎಷ್ಟು ಕ್ಯೂಟ್ ಆಗಿದೆ. ಎಷ್ಟು ಅಲ್ಸ್ನ ಎಲ್ಲಾದ್ರೂ ನೋಡಿದ್ರ? ಎಷ್ಟು ಚಿಕ್ಕದಾಗಿದೆ, ಎಷ್ಟು ಚಿಕ್ಕದಾಗಿದೆ ನೋಡಿ ಬ್ರೋ. ಅಯ್ಯೋ, ₹100 ಅವನು ಡೀಲ್ ಮಾಡ್ಕೊಂಡು ಮ್ಯಾಸ್ಡಾ. ಸ್ನೇಹಿತರೆ, ಶ್ರೀಲಂಕನ್ ಥಾಲಿ ತಿಂತಾಯಿದ್ದೀನಿ. ಸೊ ಎಲ್ಲ ವೆಜ್ಜು, ಇದೆಲ್ಲ ವೆಜ್ ಐಟಮ್ಸ್ ಅಂತೆ. ಇದು ನೋಡಿದ್ರೆ ಯಾವುದೋ ಪೀಸ್ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ಅದು ಬದನೆಕಾಯಿ ಅಂತೆ. ಸೊ ಅದ್ರ ಜೊತೆ ಪಾಪಡ್ ಕೊಡ್ತಿದ್ದಾರೆ. ಮತ್ತು ಇದು ನಿಮ್ಗಾಗಲೇ ಗೊತ್ತಿರ್ಬೋದು, ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಸೊ ಮನೇಲಿ ಮಾಡ್ತಾಯಿದ್ದಾರೆ ಇದನ್ನು. ಇವಾಗ ಇಲ್ಲಿ ತಿನ್ನೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸೊ ಇದೇ ಬಂದು ನಾವು ತಿಂತಿರೋ ಹೋಟ್ಲು. ಆನ್ ದ ವೇ ಯಾವುದೋ ಸಿಕ್ತು, ಸೊ ಇಲ್ಲಿ ಬಂದು ತಿನ್ನೋಣ ಅಂಥೇಳಿ ಬಂದಿದ್ದೀವಿ. ಹಾಂ, ಬರೋ ಕುತ್ಕೊ ಬರೋ. ಸೊ 3 ಜನಕ್ಕೂ ಶ್ರೀಲಂಕನ್ ಥಾಲಿ ಕೊಟ್ಟಿದ್ದಾರೆ. ಬನ್ನಿ ಅವರೇ, ಟೇಸ್ಟ್ ಮಾಡಿ ರಿವ್ಯೂ ಹೇಳೋಣ. ಏನೂ ಇಲ್ಲ, ತಿನ್ಬಿಟ್ಟು ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸ್ಟಾರ್ಟ್ ಮಾಡಿ ಬ್ರೋ. ಕನ್ನಡಕ ಬಿಚ್ಚೋ. ಲೋ ನೀನು ಇದೇಳು, ಶ್ಲೋಕ ಹೇಳು. ಶ್ಲೋಕ ಹೇಳು, ಶ್ಲೋಕ ಹೇಳು. ಅಲ್ಲಿ ಬಂದರು.
ಇದು